ಶಮಯತೆ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯ ದರ್ಶನಂ. ಈ ಶ್ಲೋಕವನ್ನು ಪಠಿಸಿ ಬನ್ನಿ ಮರದ ಸುತ್ತ ಪ್ರದಕ್ಷಿಣೆ ಮಾಡುವಂಥ ಪೂಜಾ ಕಾರ್ಯ ಇದು. ಯಾಕೆ ಈ ಶ್ಲೋಕನೇ ಹೇಳ್ತಾರೆ? ಶಮಯತೆ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯ ದರ್ಶನಂ ಅಂದರೆ ಇದರದ್ದೇ ಆದಂಥ ಹಿನ್ನೆಲೆ ಇದೆ. ತ್ರೇತಾಯುಗದಲ್ಲಿ ಲಂಕವನ್ನು ಆಕ್ರಮಿಸುವ ಮೊದಲು ಶ್ರೀರಾಮನು ಬನ್ನಿ ಮರವನ್ನು ಪೂಜಿಸ್ತಾ ಇದ್ದ. ಅದರಿಂದಲೇ ರಾವಣನು ಎಲ್ಲ ರಾಕ್ಷಸರನ್ನ ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಹಾಗೆಯೇ ಮಹಾಭಾರತ ಕಾಲದಲ್ಲಿ ವನವಾಸದ ಸಮಯದಲ್ಲಿ ಪಾಂಡವರು ಶಮೀ ವೃಕ್ಷದ ಮೇಲೆ ತಮ್ಮ ಆಯುಧವನ್ನು ಬಚ್ಚಿಟ್ಟಿದ್ರು. ಅಲ್ಲದೆ ಅವುಗಳನ್ನು ರಕ್ಷಿಸುವಂತೆ ಮರವನ್ನು ಪ್ರಾರ್ಥಿಸಿದ್ರು. ದುರ್ಯೋಧನನ ಸೈನ್ಯವು ಪಾಂಡವರನ್ನ ಮರೆಯಿಂದ ಹೊರಗೆ ತರೋದಕ್ಕೆ ಮಾಸ್ಯ ರಾಜ್ಯವನ್ನ ಕಪಟವಾಗಿ ಆಕ್ರಮಿಸುತ್ತೆ. ಆಗ ಶಿಖಂಡಿ ವೇಷದಲ್ಲಿದ್ದ ಅರ್ಜುನ ಬನ್ನಿ ಮರವನ್ನ ಪೂಜಿಸಿ ಗಂಧವನ್ನ ಧರಿಸಿ ಯುದ್ಧಕ್ಕೆ ಹೋಗ್ತಾನೆ. ಹೀಗೆ ಅರ್ಜುನನು ಕೌರವರನ್ನ ಯುದ್ಧದಲ್ಲಿ ಸೋಲಿಸ್ತಾನೆ. ಇದು ವಿಜಯದಶಮಿಯ ದಿನದಂದು ಸಂಭವಿಸಿದ ಕಾರಣ ಅಂದಿನಿಂದ ವಿಜಯದಶಮಿ ದಿನದಂದು ಶಮೀ ವೃಕ್ಷವನ್ನು ಪೂಜಿಸುವುದು ವಾಡಿಕೆ ಆಗಿದೆ. ಈ ಕಾರಣಕ್ಕಾಗಿಯೇ ಶಮೀ ವೃಕ್ಷವನ್ನು ಈ ರೀತಿಯಾಗಿ ಪೂಜೆ ಮಾಡಿಕೊಂಡು ಬರಲಾಗ್ತಾ ಇದೆ. ಬನ್ನಿ ಮರ, ಶಮೀ ವೃಕ್ಷ ಅಂತ ನಾವು ಏನು ಕರಿತೀವೋ ಈ ಆಚರಣೆ ಯಾಕೆ ಇದೆ ಅನ್ನೋದನ್ನು ಈ ರೀತಿಯಾಗಿ ವಿವರಿಸಲಾಗುತ್ತೆ. ನವರಾತ್ರಿ ಉತ್ಸವ ಸಂಭ್ರಮದ ಅನೇಕ ಕಾರ್ಯಕ್ರಮಗಳಲ್ಲಿ ಇದು ಕೂಡ ಒಂದಾಗಿರೋದು. 9 ರಾತ್ರಿ 9 ದಿನಗಳು ದುರ್ಗೆಯ 9 ಅವತಾರದ ಪೂಜೆಗಳಾಗತ್ತೆ. 10 ಅಂದರೆ ಇವತ್ತು ವಿಜಯ ದಶಮಿ, 10ನೇ ದಿನವಾದ ಇವತ್ತು ದಸರಾ ಹಬ್ಬವನ್ನು ಏನು ಆಚರಣೆ ಮಾಡ್ತೀವಿ, ಇದರಲ್ಲಿ ಅನೇಕ ಸಂಪ್ರದಾಯಗಳ ಇದೆ. ಅದರಲ್ಲಿ ಒಂದು ಈ ಬನ್ನಿ ಮರದ ಪೂಜೆ. ವಿಜಯದಶಮಿಯಂದು ಬನ್ನಿ ಮರಕ್ಕೆ ಪೂಜೆ ಮಾಡಿ ಎಲೆಗಳನ್ನು ಕೊಟ್ಟು ಒಳ್ಳೆಯದಾಗಲಿ ಅಂತ ಹಾರೈಸಲಾಗತ್ತೆ. ಬನ್ನಿ ನೀಡಿ ಬಾಳು ಬಂಗಾರವಾಗಲಿ ಅಂತ ಹೇಳ್ತಾರೆ. ಬನ್ನಿ ಮರದ ಎಲೆಯನ್ನು ಬಂಗಾರಕ್ಕೆ ಹೋಲಿಸುವಂತಹ ಕಾಲ ಇದು, ಸಂದರ್ಭ ಇದು. ಅದೇ ದಸರಾ ಹಬ್ಬ. ಜ್ಯೋತಿಷ್ಯ ಮತ್ತು ವಾಸ್ತುಗಳಲ್ಲಿ ಬನ್ನಿ ಮರವನ್ನು ಬಹಳ ವಿಶೇಷ ಮತ್ತು ಅದ್ಭುತ ಅಂತ ಪರಿಗಣಿಸ್ತಾರೆ. ಇದು ಕೆಲವು ಗ್ರಹಗಳು ಮತ್ತು ನಕ್ಷತ್ರಗಳ ಕೆಟ್ಟ ಪರಿಣಾಮಗಳನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅಂತ ಕೂಡ ನಂಬಿಕೆ ಇದೆ. ಇದನ್ನು ಗ್ರಹ ಹಾಗೂ ದೇವರ ಮನಸ್ಥಾನವಂತ ಕೂಡ ಇದನ್ನು ಪರಿಗಣಿಸಲಾಗತ್ತೆ. ಈ ಶಮಿ ಸಸ್ಯವು ಶನಿಗೆ ಸಂಬಂಧಿಸಿದೆ ಮತ್ತು ಇದು ಶಿವನಿಗೆ ಪ್ರಿಯವಾದ ಸಸ್ಯ ಅಂತ ಕೂಡ ಹೇಳಲಾಗತ್ತೆ. ಇದನ್ನು ಪೂಜಿಸೋದ್ರಿಂದ ಅನೇಕ ಪ್ರಯೋಜನಗಳು ಇದೆ ಅನ್ನೋದನ್ನು ಕೂಡ ಹೇಳಲಾಗತ್ತೆ. ನೋಡಿ, ಶಮಿ ಮರವನ್ನು ನಾವು ದೇವರ ರೂಪದಲ್ಲಿ ಪೂಜಿಸೋದ್ರಿಂದ ಅತ್ಯಂತ ಶುಭ ಫಲಗಳನ್ನು ನೀಡುವಂಥ ಮರ ಇದು ಅಂತ ಪರಿಗಣಿಸಲಾಗಿದೆ. ಕಥೆಯೂ ಕೂಡ ಇದಕ್ಕೆ ಸಾಕಷ್ಟು ಇದೆ. ಒಬ್ಬ ರಾಜ ಮರುಭೂಮಿಯಲ್ಲಿ ದೇವಸ್ಥಾನವನ್ನು ನಿರ್ಮಿಸ್ತಾನೆ. ಅದಕ್ಕೆ ಅತಿಥಿಯಾಗಿ ಬ್ರಹ್ಮನನ್ನ ಕರೀತಾನೆ. ಇದಿಷ್ಟೇ ಅಲ್ಲದೆ ಬ್ರಹ್ಮನ ಬಳಿ ದೇವಸ್ಥಾನದಲ್ಲಿರುವ ವಿಗ್ರಹಕ್ಕೆ ಜೀವ ಕೊಡುವಂತೆ ಕೋರಿಕೊಳ್ತಾನೆ. ರಾಜನ ಮನವಿಯಂತೆ ಬ್ರಹ್ಮನು ದೇವಸ್ಥಾನದಲ್ಲಿ ವಿಗ್ರಹಕ್ಕೆ ಜೀವ ತುಂಬುತ್ತಾನೆ. ಇದರಿಂದ ಸಂತೋಷಗೊಂಡ ರಾಜ ಬ್ರಹ್ಮನ ಬಳಿ ಉಡುಗೊರೆ ಏನ್ ಬೇಕು ಅಂತ ಕೇಳ್ತಾನೆ. ರಾಜನ ಮಾತನ್ನ ಕೇಳಿದ ಬ್ರಹ್ಮನು ತನಗೆ 1,00,000 ಚಿನ್ನದ ನಾಣ್ಯವನ್ನ ಕೊಡುವಂತೆ ಕೇಳ್ಕೊಳ್ತಾನೆ. ಬ್ರಹ್ಮನ ಮಾತಿನಿಂದ ರಾಜನಿಗೆ ಸ್ವಲ್ಪ ಕಷ್ಟ ಆಗತ್ತೆ. ಅಷ್ಟು ಚಿನ್ನದ ನಾಣ್ಯ ರಾಜನ ಬಳಿ ಇರೋದಿಲ್ಲ. ಆದರೆ ರಾಜ ಅದನ್ನ ಹೇಳಲಾಗದೆ 1 ದಿನ ತಂಗುವಂತೆ ಕೋರ್ಕೊಳ್ತಾನೆ. ಆ ದಿನ ರಾತ್ರಿ ರಾಜನ ಕನಸಿನಲ್ಲಿ ಬಂದ ದೇವಿಯು ರಾಶಿ ರಾಶಿ ಬನ್ನಿ ಸೊಪ್ಪನ್ನ ಅರಮನೆಗೆ ತಂದು ಇಡುವಂತೆ ಹೇಳ್ತಾಳೆ. ಇದರಿಂದ ಎಚ್ಚರಗೊಂಡ ರಾಜ ದೇವಿ ಹೇಳಿದಂತೆ ಬನ್ನಿ ಮರದ ಸೊಪ್ಪನ್ನ ತಂದು ತನ್ನ ಅರಮನೆಯಲ್ಲಿ ಇಡ್ತಾನೆ. ಬೆಳಗ್ಗೆ ಎದ್ದು ನೋಡಿದ್ರೆ ಒಂದು ಪವಾಡ ಆಗತ್ತೆ. ರಾಜ ರಾತ್ರಿ ತಂದಿದ್ದ ಬನ್ನಿ ಮರದ ಸೊಪ್ಪುಗಳು ಚಿನ್ನದ ನಾಣ್ಯಗಳಾಗಿ ಬದಲಾಗಿದ್ದು. ಇದನ್ನ ನೋಡಿದ ರಾಜನಿಗೆ ಬಹಳ ಖುಷಿ ಆಗತ್ತೆ. ಇದನ್ನ ಬ್ರಹ್ಮನಿಗೆ ಉಡುಗೊರೆಯಾಗಿ ನೀಡ್ತಾನೆ. ಇನ್ನು ಈ ಮರವನ್ನ ಅಗ್ನಿದೇವನ ರೂಪ ಅಂತ ಕೂಡ ಪರಿಗಣಿಸಲಾಗತ್ತೆ. ಅಂದ್ರೆ ಬನ್ನಿ ಮರವನ್ನ ಯಾಕೆ ಬಂಗಾರಕ್ಕೆ ಹೋಲಿಸ್ತಾರೆ ಅಂದ್ರೆ ಇದೇ ಕಾರಣಕ್ಕೆ. ಇನ್ನೂ ಸಾಕಷ್ಟು ರೀತಿಯಾದಂಥ ಪೌರಾಣಿಕ ಕಥೆಗಳು ಹಾಗೆಯೇ ಧಾರ್ಮಿಕ ಕಥೆಗಳು ಈ ಬನ್ನಿ ಮರಕ್ಕೆ ಸಂಬಂಧಪಟ್ಟಂತೆ ಇದೆ. ಆ ಕಾರಣಕ್ಕಾಗಿ ಬನ್ನಿ ಮರವನ್ನು ದಸರಾ ಹಬ್ಬದ ದಿನದಂದು ವಿಶೇಷವಾಗಿ ಪೂಜೆಯನ್ನು ಮಾಡುವಂಥದ್ದು. ನೀವು ಬನ್ನಿ ತಗೊಂಡು ಬಂಗಾರದಂಗೆ ಇರಿ ಅಂತ ಆಶೀರ್ವಾದವನ್ನು ಮಾಡಲಾಗತ್ತೆ. ನವರಾತ್ರಿಯ 10ನೇ ದಿನ
ಈ ವಿಜಯದಶಮಿಯಂದು ಬನ್ನಿ ಮರವನ್ನು ಪೂಜಿಸುವುದೇ ಈ ಕಾರಣಕ್ಕಾಗಿ. ರಾಮಾಯಣ ಮಹಾಭಾರತ ಎಲ್ಲದರಲ್ಲೂ ಕೂಡ ಅದರದ್ದೇ ಆದಂಥ ಪಾತ್ರವನ್ನು ಹೊಂದಿರುವಂಥದ್ದು. ಆ ಕಾರಣಕ್ಕಾಗಿ ಬನ್ನಿ ಪೂಜೆಯಲ್ಲಿ ಶಮೀಯತೆ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನಸ್ಯ ಧರ್ಮಧಾರಿ ರಾಮಸ್ಯ ಪ್ರಿಯದರ್ಶಿನಿ ಅಂತ ಶ್ಲೋಕವನ್ನು ಪಠಿಸ್ಕೊಳ್ತಾ ಈ ಒಂದು ಪೂಜಾ ಕಾರ್ಯವನ್ನು ಮಾಡಲಾಗತ್ತೆ. ಸೊ ಅದೇ ರೀತಿಯಾಗಿ ಪೂಜಾ ಕಾರ್ಯ ನಡೀತಾ ಇರೋದನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ. ಈ ಆಚರಣೆಗಳಿಗೆ ಎಲ್ಲದಕ್ಕೂ ನಾವಾಗಲೇ ಹೇಳ್ತಾ ಇದ್ವಿ, ಒಂದೊಂದು ಆಚರಣೆಗೂ ಜಟ್ಟಿ ಕಾಳಗ ನೋಡಿ, ಜಂಬೂ ಸವಾರಿ ನೋಡಿ, ಬನ್ನಿ ಮರದ ಪೂಜೆ ನೋಡಿ, ವಿಜಯ ಯಾತ್ರೆ ನೋಡಿ, ಆಯುಧ ಪೂಜೆಗಳನ್ನು ನೋಡಿ, ಎಲ್ಲದಕ್ಕೂ ಕೂಡ ನಮ್ಮಲ್ಲಿ ಅನೇಕ ರೀತಿಯಾದಂಥ ಕಾರಣಗಳಿದೆ. ಈ ಕಾರಣಗಳಿಂದಾನೇ ಈ ಪೂಜಾ ಕಾರ್ಯಗಳು ನೆರವೇರುವಂಥದ್ದು. ದನಕನಕ ದಸ್ತು ವಾಹನಾಗಿ ಪೃಥ್ವಿ ಸಾಮ್ರಾಜ್ಯವನ್ನು ಗೈಯಲಿ ಎಂದು ಬಲಸಿ ಕಳುಹಿಸಿದ ಆಶೀರ್ವಾದ ಶಮಿ